ಸೊ ಅದೇ ಮೇಡಮ್, ನೀವು ಇನ್ನೊಂದು ಮಾತಾಡ್ತಾ ಹೇಳ್ತಾ ಇದ್ರಿ, ನಾವು ಕಿಚ್ಚ ಸುದೀಪ್ ಅವ್ರ ಜೊತೆ ಒಂದು ಒಡನಾಟ ಚೆನ್ನಾಗಿತ್ತು, ಮತ್ತೆ ಅವ್ರು ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತ. ಏನಾದ್ರು 100% ನೆಕ್ಸ್ಟ್ ಹೇಳ್ಬೋದು, ಹೇಳಕ್ಕಾಗಲ್ಲ, ಆದ್ರೂ ಆಗ್ಬೋದು. ಬಿಗ್ ಬಾಸ್ಗೆ ಏನಾದ್ರು ಸಂಹಿತ ಅವರಿಗೆ ಆಪರ್ಚುನಿಟಿ ಕರೆದ್ರೆ ಏನಿರುತ್ತೆ ನಿಮ್ಮ ರಿಯಾಕ್ಷನ್ ಆಗಿರ್ಬೋದು, ನಿಮ್ಮ ಒಪಿನಿಯನ್ ಏನಿರುತ್ತೆ? No, definitely it will be a good opportunity, but ಆದ್ರೆ not for this age ಅಷ್ಟೇ. ಯಾಕಂದ್ರೆ Future ಅಲ್ಲಿ. 12 years ಅಲ್ಲ, ಪ್ರಾಬ್ಲಿ 16 and above ಆದ್ಮೇಲೆ ಏನಾದ್ರು ಅಂತ ಆಪರ್ಚುನಿಟಿ ಸಿಕ್ಕಿದ್ರೆ ಅಂಡ್ ಅವ್ಳು ಮಾಡ್ಬೇಕು ಅಂತ ಅವಳಿಗೆ ಇಷ್ಟ ಇದ್ರೆ ಶೀಲ್ ಡೂ ಇಟ್. ಓಕೆ, ನೀವು ನೋಡ್ತೀರಾ ಬಿಗ್ ಬಾಸ್? ನಾನು ನೋಡ್ತೀನಿ. ಬಿಗ್ ಬಾಸ್ ಈಗ ಸದ್ಯಕ್ಕೆ ಒಂದೇ ನೋಡೋದು. ಆಕ್ಚುಲಿ ನಮ್ಮ ಅಪ್ಪ ಇದಾರಲ್ಲ, ಅವ್ರು ಬಿಗ್ ಬಾಸ್ ಒಂದ್ಸಲಿ ಹೋಗ್ಬಿಟ್ಟು ಪ್ಲಾನ್ಸ್ ಎಲ್ಲ ಇದ್ ಮಾಡಿದ್ರು. ಓಕೆ, ಅಲ್ಲಿ ಸೆಟ್ ಅಲ್ಲಿ ಒಂದು ಬಾನ್ಸಾಯಿ ಪ್ಲಾಂಟ್ ಇತ್ತು, ನಿಮ್ಮಿಂದ ದೊಡ್ಡ ಮರ ಇತ್ತು, ಅದನ್ನ ಇವರೇ ಪ್ಲಾಂಟ್ ಮಾಡಿದ್ದು. ಓಕೆ ಓಕೆ. ಹೌದು. ಸೊ ಎಲ್ಲ ಮೀಟ್ ಮಾಡ್ಬಿಟ್ಟು ready ಮಾಡಿದ್ರು. ಸೊ ಎಲ್ಲಾ ಕಡೆಯಿಂದ ಲಿಂಕ್ ಇದೆ. ಹೌದು. ಏನೇ ಒಂದು ಕಿಚ್ಚ ಸುದೀಪ್, ಬಿಗ್ ಬಾಸ್, ಹೌದು ಸಿನಿ ಇಂಡಸ್ಟ್ರಿ ಎಲ್ಲಾ ಕಡೆ ಇದೆ. ಹೌದು. ಮೇಡಮ್, ನೀವು ಹೇಳ್ತಾ ಇದ್ರಿ ಬಿಗ್ ಬಾಸ್ ನೋಡ್ತಾ ಇರ್ತೀನಿ ನಾನು ಅಂತ. ಯಾವ ಸೀಸನ್ ನಿಮ್ಮ ಫೇವ್ರೇಟ್, ಮತ್ತೆ ಈ ಸೀಸನ್ ಅಲ್ಲಿ ಯಾರು ಬಿಗ್ ಬಾಸ್ಗೆ ಹೋಗ್ಬೋದು ಅಂತ ನಿಮ್ಮ ಒಂದು ಅಭಿಪ್ರಾಯ? ನನ್ಗೆ ಫೇವ್ರೇಟ್ ಅಂದ್ರೆ ಚಂದನ್ ಶೆಟ್ಟಿ ಅವರೆಲ್ಲ ಇದ್ರಲ್ಲ, ಓಕೆ, ಅನುಪಮ ಗೌಡ, ಚಂದನ್ ಶೆಟ್ಟಿ, ಐ ಥಿಂಕ್ ನಿವೇದಿತಾ ಎಲ್ಲ ಇದ್ರಲ್ಲ, ಅದು ನಂದು ಫೇವ್ರೇಟ್. ಯಾಕಂದ್ರೆ ಅದ್ರಲ್ಲಿ ತುಂಬಾ ಗಲಿಬಿಲಿ ಗಿಜಿ ಬಿಜಿ ಅಂತೆಲ್ಲ ಇರ್ಲಿಲ್ಲ. ಇವಾಗಾದ್ರೆ ಹೇಳಕ್ ಆಗಲ್ಲ ಸರ್, ಬಟ್ ಐ ಥಿಂಕ್ ಬಿಗ್ ಬಾಸ್ ಅವ್ರು ಅಷ್ಟೇ ತುಂಬಾ ಸೆಲೆಬ್ರಿಟಿ ಕಾನ್ಸಂಟ್ರೇಟ್ ಬಿಟ್ಟು ಅಥವಾ ಇನ್ಫ್ಲೂಯೆನ್ಸರ್ಸ್ ಆತರ ಬಿಟ್ಟು ಮಧ್ಯದಲ್ಲಿ ಕೆಲವು ಲೈಕ್ ಯಾಕೆಂದ್ರೆ 90% ಜನ ಕನ್ನಡದಿಂದ ನೋಡ್ತಾರೆ. ಅದೊಂದ್ ಸೀಸನ್ ಏನಂತ ಬಂತಲ್ಲ, ಆ ಚಂದನ್ ಶೆಟ್ಟಿ ಎಲ್ಲಾ ತರದವರು ಇದ್ರು ಅದ್ರಲ್ಲಿ. ಬಟ್ ಇವಾಗ ಏನ್ ಮಾಡ್ತಿದಾರೆ ಅಂದ್ರೆ ಬರೀ ಇನ್ಫ್ಲೂಯೆನ್ಸರ್ಸ್ ಇಲ್ಲ ಬರೀ ಸೆಲೆಬ್ರಿಟಿಗಳು ಹಾಗೆ. ಐ ನೋ ಇಟ್ ಇಸ್ ಬಿಕಾಸ್ ಆಫ್ ಪಾಪ್ಯುಲಾರಿಟಿ ಆಲ್ಸೋ, ಬಟ್ ಆದ್ರೆ ಲೈಕ್ ಕೆಲವು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ನ ದೇ ಶುಡ್ ಸ್ಟಾರ್ಟ್ ಬ್ರಿಂಗಿಂಗ್. ಕಾಮನ್ ಪೀಪಲ್ ಇಂದ ಹಿಡಿದು ಎಲ್ಲಾ ಕ್ಯಾಟಗರಿಲೂ ನಾಟ್ ಕಾಮನ್ ಪೀಪಲ್ ತರ ಈಗ ಬೇರೆ ಬೇರೆ ಇದ್ರಲ್ಲಿ ಹೆಸರು ಮಾಡಿರ್ತಾರಲ್ಲ, ಲೈಕ್ ಸ್ಪೋರ್ಟ್ಸ್ ಆಗಿರ್ಬೋದು, ಲೈಕ್ ಅರವಿಂದ್ ಕೆಪಿ ಕೇಮಲ್ಲ, ಅರವಿಂದ್ ಕೆಪಿ ಇಸ್ ಅ ವೆರಿ ಗುಡ್ ರ್ಯಾಲಿ. ಸೊ ಅವರಿಂದ ಎಷ್ಟೋ ಜನಕ್ಕೆ ಡಕಾರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಅದೇ ತರ ಎಷ್ಟೋ ಸ್ಪೋರ್ಟ್ಸ್ ಅವ್ರಿದ್ದಾರೆ, ಅಂತವ್ರನ್ನೆಲ್ಲ ಸ್ವಲ್ಪ ಕರ್ಸಿದ್ರೆ ಲೈಕ್ ನಮ್ಮಂತ ಜನಗಳಿಗೆ ಇನ್ಸ್ಪಿರೇಷನ್ ಕೂಡ ಸಿಗುತ್ತೆ. ನೋಡಕ್ಕೂ ಒಂದ್ ಕಂಡಿಟ್ ಇಲ್ಲ ಅಂದ್ರೆ ಬರೀ ಸೇಮ್ ಅದೇ ಸಿನಿ ಡ್ರಾಮಾನೇ ಆಗ್ತಾ ಹೋಗುತ್ತೆ. ಸೊ ಐ ರಿಯಲಿ ಡೋಂಟ್ ನೋ ಯಾರನ್ನ ಕರೆಸ್ತಾರೆ ಅಂತ. ಹೋಪ್ಫುಲಿ ಸಮ್ ಗುಡ್ ಕ್ಯಾಂಡಿಡೇಟ್ಸ್ ವಿಲ್ ಕಮ್. ಓಕೆ. ಸೊ ಸಂಹಿತಾ, ಇಲ್ಲಿವರೆಗೂ ನಿಮ್ ಮನೆಗೆ ಬಂದಿದ್ದ ಇಂಟರ್ವ್ಯೂಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ಅಂದ್ರೆ ನಿಮ್ಮ ಫಿಲಂ ಜರ್ನಿ ಆಗಿರ್ಬೋದು, ನಿಮ್ ಬಗ್ಗೆ, ನಿಮ್ಮ ಹಾಬಿ ಬಗ್ಗೆ, ಅದ್ರ ಜೊತೆ ನಿಮ್ಮ ಮದರ್ ಬಗ್ಗೆನೂ ಹೇಳಿದ್ರಿ. ನಿಮ್ ಮದರ್ ಬಗ್ಗೆ ಗೊತ್ತಿಲ್ಲ, ಆಕ್ಚುಲಿ ಅವ್ರದೇ ಒಂದು ಸಪರೇಟ್ ಇಂಟರ್ವ್ಯೂ ಮಾಡ್ಬೇಕು, ಆತರ ಒಂದು ಪರ್ಸನ್ ಅವರು. ಸೊ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ ನಮ್ಮ ಬಿಗ್ ಬಾಸ್ ಟಿವಿಯ ವೀಕ್ಷಕರಿಗೆ. ಸೊ ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್, ನೀವು ಇಲ್ಲಿ ಬಂದ್ಬಿಟ್ಟು ನನ್ನ ಇಂಟರ್ವ್ಯೂ ಮಾಡಿ ಮತ್ ನಾನ್ ನಿಮ್ ಹಾಬೀಸ್ ಎಲ್ಲ ತೋರ್ಸಕ್ಕೆ ನನಗ್ ಚಾನ್ಸ್ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಮತ್ತೆ ನೀವ್ ಆಕ್ಚುಲಿ ಫಸ್ಟ್ ಇಂಟರ್ವ್ಯೂ ನಂದು ಈ ಹೊಸ ಮೂವಿ ಬರ್ತಾ ಇರೋದಕ್ಕೆ. ಸೊ ಐ ಹೋಪ್ ನೀವ್ ಎಂಜಾಯ್ ಮಾಡಿದ್ರಿ ಅಂತ. ಅಲ್ಲಿ ಕಾಫಿ ಮತ್ತೆ ಅದ್ ಫುಡ್ ಕೋರ್ಟ್ ಅಲ್ಲಿ ಎಲ್ಲ ತೋರ್ಸಿದ್ರಲ್ಲ, ಅಲ್ಲಿ ಕಾಫಿ ಅದು ಇದು ಎಲ್ಲ. ಐ ಹೋಪ್ ಯು ಎಂಜಾಯ್ ಅಷ್ಟೇ. ಮೇಡಮ್, ನೀವೇನ್ ಹೇಳ್ತೀರಾ? ಇಲ್ಲ, ತುಂಬಾ ಥ್ಯಾಂಕ್ ಯು ಬಾಸ್ ಟಿವಿ ಅವರಿಗೆ. ಯಾಕಂದ್ರೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತ ಮೂವಿಯಲ್ಲಿ ಎಲ್ಲಾರು ಮೇನ್ ಕ್ಯಾರೆಕ್ಟರ್ಸ್ಗೆ ಪ್ರಾಮುಖ್ಯತೆ ಕೊಡ್ತಾ ಇರ್ತಾರೆ. ತುಂಬಾ ಹಾಗೆ ಆಗತ್ತೆ. ಬಟ್ ಅಂತದ್ರಲ್ಲಿ ನೀವು ಇವಳದೊಂದು ವಿಡಿಯೋ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಇಂಟ್ರೆಸ್ಟ್ ತೋರಿಸಿದ್ರಲ್ಲ, ಸೊ ಇಂಥ ಸಪೋರ್ಟ್ ಇಂಥ ಬೂಮಿಂಗ್ ಆಕ್ಟರ್ಸ್ ಗೆ ಖಂಡಿತ ಬೇಕಾಗಿರುತ್ತೆ. ಸೊ ಅದನ್ನ ನೀವು ಗುರುತಿಸಿ ಈ ತರ ಇಂಟರ್ವ್ಯೂ ಮಾಡಿದಿರಲ್ಲ, ತುಂಬಾ ಧನ್ಯವಾದಗಳು ನಿಮ್ಗೆ. ಓಕೆ, ಖಂಡಿತ ಮೇಡಮ್. ಯಾಕಂದ್ರೆ ಕಲೆಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಸೊ ಅಂತ ಒಂದು ಕಲೆಗೆ ಪ್ರೋತ್ಸಾಹ ಕೊಡ್ಬೋದು, ನಾವು ಬೆಂಬಲ ಕೊಡ್ಬೋದು. ಸೊ ಅದೇ ಕೆಲಸವನ್ನ ನಾವು ಮಾಡಿದೀವಿ. ಸಂಹಿತಾ ಅವರಿಗೆ ಇನ್ನೂ ಸಾಕಷ್ಟು ಅವಕಾಶಗಳು ಸಿಗ್ಲಿ, ಇನ್ನು ಬಾಲನಟಿ ಆಗಿದ್ದೀರಾ, ಹೀರೋಯಿನ್ ಆಗ್ಲಿ ಅಂತ ನಮ್ಮ ಒಂದು ಬಾಸ್ ಟಿವಿಯ ವೀಕ್ಷಕರ ಕಡೆಯಿಂದ ನಮ್ ಕಡೆಯಿಂದ ಕೂಡ ಅದೇ ಒಂದು ವಿಶ್ ಮಾಡ್ತೀವಿ. ಅದೇ ತರ ನಿಮ್ ಮದರ್ಗೆ ಒಂದು ರೈಡ್ ಕೂಡ ಹೋಗ್ಲಿ, ಅವ್ರದ್ದು ಏನು ಅನ್ಕೊಂಡಿದ್ದಾರೆ K2K ರೈಡ್ ಕೂಡ ಹೋಗ್ಲಿ. ಸೊ ಎಲ್ಲ ನಮ್ ಬಾಸ್ ಕಡೆ ವೀಕ್ಷಕರಿಂದ ನಿಮ್ಗೆ ಧನ್ಯವಾದ. ತುಂಬಾ ಥ್ಯಾಂಕ್ಸ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಾಲನಟಿ ಸಂಹಿತಾ ಅವರ ಒಂದು ಸಿನಿ ಜರ್ನಿ ಎಂಟ್ರಿ. ಇವಾಗ ಯಾವ್ಯಾವ ಫಿಲಮ್ ಅಲ್ಲಿ ಮಾಡ್ತಾ ಇದಾರೆ, ಅವ್ರ ಸಂಪೂರ್ಣ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರ ತಾಯಿಯ ಬಗ್ಗೆನೂ ಕೂಡ ಹೇಳಿದ್ದಾರೆ. ಇದೇ ತರ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷ ಅತಿಥಿಗಳ ಜೊತೆ ನಾನು ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.